ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀರಿ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾಯಿದ್ದೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ಇವತ್ತು ಈಸಿಯಾಗಿ ಸುಲಭವಾಗಿ 10 ನಿಮಿಷದಲ್ಲಿ ಪನ್ನೀರ್ ಸಾಜಾ ಪನ್ನೀರ್ ಕುರ್ಮಾ ಮಾಡ್ಕೊಳ್ಳೋಣ. ತುಂಬ ಸುಲಭ. ಇದೇನು ಉರಿಬೇಕು ರುಬ್ಕೊಬೇಕು ಅನ್ನೋ ಕೆಲಸನೇ ಇಲ್ಲ. ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ನಾನು ಒಂದು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರನ್ನ ತುರ್ಕೊಬೇಕು. ಈ ದೊಡ್ಡ ತೂತಿರುತ್ತಲ್ಲ ಅದರಲ್ಲಿ ತುರಿಮಣಿಯಲ್ಲಿ ತುರ್ಕೊಬೇಕು. ಚೆನ್ನಾಗಿ ಬರುತ್ತೆ. ತುರಿದೇ ಮಾಡ್ಕೊಬೇಕಿದು. ನೋಡಿ, ಈ ಥರ ತುರಿಬೇಕು. ಎಲ್ಲ ತುರ್ಕೊಂಬರ್ತೀನಿ. ನೋಡಿ, ಎಲ್ಲ ಪನ್ನೀರ್ ತುರ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಏನೇನು ಬೇಕಂತ ಒಗ್ಗರಣೆಲ್ಲೇ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಟು ಸ್ಟವ್ ಹಚ್ಕೊಬೇಕು. ನೋಡಿ, ಸ್ಟವ್ ಹಚ್ಚಿದ್ದೀನಿ. ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆಗಬೇಕು. ನೋಡಿ, ಬಾಣಲೆ ಬಿಸಿ ಆಯಿತು. 1 ಟೇಬಲ್ ಸ್ಪೂನು ಎಣ್ಣೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆ, ಎಣ್ಣೆ ಎರಡು ಬೆಣ್ಣೆ ಕರಗಬೇಕು. ನೋಡಿ, ಬೆಣ್ಣೆ ಕರಗಿದೆ. ಈಗ 1 ಟೇಬಲ್ ಸ್ಪೂನು ಜೀರಿಗೆ ಹಾಕೋಣ. ಜೀರಿಗೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನು ಸ್ವಲ್ಪ ಕಸ್ತೂರಿ ಮೇಥಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಮತ್ತು ನೋಡಿ, ಈರುಳ್ಳಿ ಹಚ್ಕೊಂಡಿದ್ದೀನಿ. 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ಒಂದು 5-6 ಹಸಿ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಉದ್ದ ಈರುಳ್ಳಿನೂ ಮೀಡಿಯಮಾಗಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನಷ್ಟು. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಯಿತು. ಟೊಮೊಟೊ ಹಾಕೋಣ. ನಾನು ಮೀಡಿಯಮ್ ಸೈಜು ಸಣ್ಣಗೆ 3 ಟೊಮೊಟೊ ಹಚ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಟೊಮೊಟೊ ಸ್ವಲ್ಪ ಬೇಯಬೇಕಲ್ವ, ಸ್ವಲ್ಪ ಉಪ್ಪು ಈಗ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಹಾಕ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. 1-2 ನಿಮಿಷ ಟೊಮೊಟೊ ಎಲ್ಲ ಮೆತ್ತಗೆ ಆಗಬೇಕು, ಸಾಫ್ಟಾಗಿ ಬೇಯಬೇಕು. ನೋಡಿ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಚಿಲ್ಲಿ ಪೌಡ್ರು ಮಸಾಲೆ ಹಾಕೋಣ. ಮೆಣಸಿನ್ಕಾಯಿ ಹಾಕಿದ್ದೀವಿ ಖಾರಕ್ಕೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನು 1 ಟೇಬಲ್ ಸ್ಪೂನು ಹಾಕ್ಕೊತೀನಿ. ಖಾರ ತಿನ್ನೋರು ಇನ್ನು ಸ್ವಲ್ಪ ಹಾಕ್ಕೊಬೋದು. ಮತ್ತು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು, ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೀವಿ. ಈ ಕಡಲೆ ಹಸಿಟ್ಟು ಹಾಕ್ಕೊಬೇಕು. 1 ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನು ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನೇ ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದ್ರಲ್ಲೇ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಬೇಕು. ಫಸ್ಟು ಎಲ್ಲ ಇದರಲ್ಲಿ ಹುರ್ಕೊಬೇಕು. ಹಿಂಗೆ
ಒಂದೆರಡು ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿನೇ ಇಟ್ಕೊಬೇಕು. ನೋಡಿರಿ ಈ ಥರ ತಳೆ ಬಿಡುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಂಬೇಡಿ, ನೀರಾಗುತ್ತೆ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ, ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೋಣ. ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಗಟ್ಟಿ ಆಗ್ತಾ ನೋಡಿಕೊಂಡು ನಮ್ಗೆ ಅದ ಯಾವ ಥರ ಬೇಕು ಅಂತ ಹಾಕ್ಕೊಬೇಕು ನೀರು. ಆಮೇಲೆ ಉಪ್ಪು ಖಾರ ನೋಡಿಕೊಂಡು, ಉಪ್ಪು ಬೇಕಾದರೆ ಉಪ್ಪು, ಖಾರ ಬೇಕಾದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಬೇಕು. ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ. ಒಂದು ಕುದಿ ಬರಬೇಕಿದು. ನೋಡಿ ನಾನು ಈ ಹದ ಮಾಡ್ಕೊಂಡಿದ್ದೀನಿ. ಇನ್ನು ಕುದ್ರೆ ಇನ್ನೂ ಗಟ್ಟಿ ಆಗುತ್ತೆ ಚಪಾತಿಗೆ ನನಗೆ. ಉಪ್ಪು ಖಾರ ನೋಡ್ಕೊಳ್ಳಿ. ಈಗ ಉಪ್ಪು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇದೊಂದು ಕುದಿ ಬರಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಂದು ಕುದಿ ಬಂದರೆ ಸಾಕು ಆಗುತ್ತೆ. ಪನ್ನೀರ್ ತುರ್ಕೊಂಡಿದ್ರಲ್ಲ, ಪನ್ನೀರ್ ಹಾಕೋಣ. ಈಗ ಮಿಕ್ಸ್ ಮಾಡಬೇಕು. ಪನ್ನೀರ್ ಚಾಜಾ ಕುರ್ಮಾ ರೆಡಿ. ಇನ್ನೇನಿದನ್ನು ಚಪಾತಿ ಮಾಡ್ಕೊಂಡು ಚಪಾತಿ ಜೊತೆ ತಿನ್ನೋದು. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನೋಡಿ. ಇದು ಲಾಸ್ಟ್ ಒಂದು ಕುದಿ ಬಂದರೆ ಸಾಕು. ಸುಮ್ಮನೆ ಲೈಟಾಗಿ ನೋಡಿ ಕುದೀತಾ ಇದೆ. ಇದಾಯಿತು, ಸ್ಟವ್ ಆಫ್ ಮಾಡೋದು. ಈಗ ಟೇಸ್ಟ್ ನೋಡೋದೊಂದೇ ಬಾಕಿ. ನೋಡಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬನ್ನಿ ಟೇಸ್ಟ್ ನೋಡೋಣ. ನೋಡಿ ಚಾಜಾ ಪನ್ನೀರ್ ಕುರ್ಮಾ ರೆಡಿ. ಚಪಾತಿ ರೆಡಿ. ಈರುಳ್ಳಿ ಹಾಕಿದ್ದೀನಿ. ಇದು ಕೊತ್ತಂಬರಿ ತೊಕ್ಕು ಹಾಕಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಕೊತ್ತಂಬರಿ ತೊಕ್ಕು. ನೋಡಿ ನನ್ನ ಮಗನ ಟ್ಯೂಷನಿಂದ ಬಂದಿದ್ದ, ಅವ್ನು ಕರೀತಾನೆ ಮೋಹಿತ್. ಅವನೇ ಟೇಸ್ಟ್ ನೋಡಿ ಹೇಳ್ತಾನೆ ಹೆಂಗಿದೆ ಅಂತ. ಅದಾದಮೇಲೆ ಬಟರ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಂಗೆ ಹಾಕ್ಕೊಂಡು ತಿನ್ನೋದ್ರಿಗೆ. ಬಿಸಿ ಇದೆ. ಯಾವಾಗಲೂ ಒಂದೇ ಥರ ಪನ್ನೀರ್ ಕುರ್ಮಾ ತಿನ್ನಬಾರ್ದು. ಈ ಥರ ಒಂದು ಟೈಮು ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. 10 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಏನು ಹುರ್ಕೊಳೋಂಗಿಲ್ಲ, ರುಬ್ಬೋಂಗಿಲ್ಲ. ಹೆಂಗಿದೆಯಪ್ಪ? ಸೂಪರಾಗಿದೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ನೀವು ಮಾಡಿ. ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.